ಹಾಂ, ಅದೇ ನೋಡಿ. ಅದೇ ನೋಡಿ, ನಾ ಯೋಚನೆ ಮಾಡಿದ್ದೆ ಹಿಂಗೆ ಆತದೆ ಅಂತ. ಈಗ ಕೇಳೋಣ ಅಂತ ನಿನ್ನೆನೆ ಅಂದ್ಕೊಂಡೆ. ಮತ್ತೆ ಎಲ್ಲ ಇದ್ರು ಮಾರ್ರ, ನಾ ಬಂದು ನಿಮ್ಮನ್ನು ಮಾತಾಡ್ಸೋದು, ಅವರ ಹೋಗಿ ನಿಮ್ಮ ಮನೇಲಿ ಹೇಳೋದು, ಯಾಕೊಂಥರ ನಿಮಗೂ ಹಿಂಸೆ. ಈಗ ಎಷ್ಟಂದರೂ ನೀವು 3 ಜನ ಒಟ್ಟಿಗಿದ್ದರು ಮೊದಲಿಂದನೂ. ನಾ ಮಧ್ಯದಲ್ಲಿ ಬಂದವ. ನನ್ನ ದಸೆಯಿಂದ ನಿಮ್ಮ ಇದು ಯಾಕೆ ಹಾಳಾಗಬೇಕು ಅಂತ ಅವ್ರು ಮಾತಾಡ್ಸ್ಲ ನಾನು. ಇಲ್ದಿರ ನಂಗೆ ಗೊತ್ತಾಗಿತ್ತು, ಮೊನ್ನೆನೇ ಗೊತ್ತಾಗಿತ್ತು ರೇಟ್ ಏನು ಅಂತ. ಹೇಳೋಣ ಅಂದರೆ ಒಂಥರ ಈಗ ಹೊಚ್ಚಾಗಿ ಕೊಟ್ಟಂಗೆ ಆಗ್ತದೇನೋ ಅಂತ ಮನಸ್ಸಿಗೆ ಒಂಥರ ಚಿತ್ತದ ನನಗೆ. ನನಗೆ ಆ ಸ್ವಭಾವ ಅಲ್ಲ ನಂದು. ಈಗ ಹೇಳದೆ ಇರೋಣ ಅಂದರೆ ಕಾಣ್ತಾ ನಿಮಗೆ ಅನ್ಯಾಯ ಆಗೋದನ್ನು ನೋಡ್ಕೊಂಡು ನಾನು ಹೆಂಗೆ ಸುಮ್ಮನಿರಲಿ? ಇದೇ ಹೀಗೆ ಮುಂದುವರ್ಕೊಂಡು ಹೋದರೆ ನೀವು ಬಂಡವಾಳ ಹಾಕಿದ್ದೆ ಅಂತಕ್ಕೆ. ಬಂಡವಾಳ ಅವರಂತೆ ಹಾಕಿರಿ, ಕೆಲಸ ಅವರಂತೆ ಮಾಡ್ತಿದ್ದೀರಿ, ಲಾಭದಲ್ಲಿ ಮಾತ್ರ ಅವ್ರಿಗೆ ಜಾಸ್ತಿ ಎಂತಕ್ಕೆ? ನಿಮ್ಮ ಒಂದು ಇದಕ್ಕಾಗಿ ಹೇಳಿದ್ದು ನೀವು. ಮತ್ತು ಇದನ್ನು ಯಾರ ಹತ್ರ ಹೇಳೋಕ್ಕೂ ಹೋಗಬೇಡಿ. ಸುಮ್ಮನೆ ನಾನು ಇಷ್ಟು ರಾತೀನಿ, ಬೇರೆ ಯಾರಿಗೆ ಆದರೂ ನಾನು ಹಿಂಗೆ ಹೇಳೋಕ್ಕೆ ಹೋತಿರಲ್ಲ. ನಿಮಗಾಗಿದ್ದಕ್ಕೆ ಅವ್ರು ಹೇಳಿದಕ್ಕಿಂತ ಒಂದು ತಟ್ಟೆ ಮೇಲೆ 40 ಪೈಸೆ ಜಾಸ್ತಿ, 50 ಪೈಸೆ ಜಾಸ್ತಿ. ಅಲ್ಲಿಗೆ ಒಟ್ಟು ಎಷ್ಟು ಜಾಸ್ತಿ ಆದಂಗಾತು ಯೋಚನೆ ಮಾಡಿ. 100 ರೂಪಾಯೇ ಆಗಲಿ ಬೇಕಾರೆ, ಸಮಾಗಿ ಹಂಚ್ಕೋಬೇಕು ಅಂದ್ರೆ ಸಮಾಗೇ ಹಂಚ್ಕೋಬೇಕು. ಈ ಥರ ವಂಚನೆ ಯಾಕೆ ಮಾಡಬೇಕು? ನಾನು ಮತ್ತು ಹಂಗೆ ಗೊತ್ತಿಲ್ಲದೆ ನಾನು ಹೇಳಲ್ಲ. ಕರೆಕ್ಟಾಗಿ ಅವನ ಹತ್ರನೇ ಕೇಳ್ಕೊಂಡು ಮಾತ್ರ ಬಂದು ಹೇಳ್ತಿರೋದು ನಾನು. ನೋಡೋಕ್ಕೆ ನೋಡಿ ನಿಮ್ಮಿದ್ರೆ ಎಷ್ಟು ಸಾಚ ಹಂಗಿರ್ತಾರೆ ಅಂತ ನೋಡಿದ್ರೆ ಹಿಂದ್ಗಡೆಯಿಂದ. ಅಲ್ಲ, ಹಂಗಂತೇಳಿ ಅವರು ನಿಷ್ಠುರ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಜೊತೆಗೆ ಇರಬೇಕು ಅವರು. ಹೌದಾ? ನಾನು ಮತ್ತೆ ತಿರುಗಿ ಅಂತ ಕೇಳಕ್ಕೆ ಹೋಗ್ಲ ಮರ್ರ. ಅವರೇ ಯಾವಾಗಲೂ ವ್ಯವಹಾರ ಎಲ್ಲ ಮಾತಾಡೋದು ಅನಿಲ್ನಯ್ಯ. ನಮ್ಮಿಬ್ರಿಗಿಂತ ಅವನಿಗೊಂಚೂರು ವ್ಯವಹಾರದಲ್ಲೆಲ್ಲ ತಿಳುವಳಿಕೆ ಜಾಸ್ತಿ, ಸಣ್ಣ ಹುಡುಗ ಆದರು. ಅದಕ್ಕೆ ಅವನ್ನೇ ಮುಂದೆ ಬಿಡ್ತಿದ್ದು. ಅವನು ಹೇಳ್ದಲ್ಲ, ನಾವು ಆ ಸತಿನ ಇಷ್ಟಕ್ಕೆ ಕೊಟ್ಟಿದ್ದು, ಅವತ್ತೇ ಮಾತಾಡ್ಕೊಂಡಿದ್ದು. ಈಗ ಬರೋ ಬೇಸಿಗೆಯಿಂದ ಈಗ ಸೀಸನ್ ಬರ್ತದಲ್ಲ, ಅದರಿಂದ ರೇಟ್ ಜಾಸ್ತಿ ಮಾಡೋಣ, ಅಷ್ಟೊತ್ತಿಗೆ ಸ್ವಲ್ಪ ಎಲ್ಲ ಪ್ರಚಾರಕ್ಕೆ ಬಂದಿರಲಿ, ಆರ್ಡ್ರೆಲ್ಲ ಜಾಸ್ತಿ ಬರೋಕ್ಕೆ ಶುರುವಾದಕ್ಕೂ ರೇಟು ಒಂಚೂರು ಜಾಸ್ತಿ ಮಾಡೋಣ ಅಂತ ಮಾತಾಡ್ಕೊಂಡಿದ್ದು. ಇಷ್ಟು ಬೇಗ ಮಾಡ್ತಾರೆ ಅಂತ ನಾನು ಜ್ಞಾನ ಮಾಡಲ ಮಾರ. ಏನಪ್ಪ ಎಂತ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಯಾರು ನಂಬಬೇಕು, ಯಾರನ್ನು ಬಿಡಬೇಕು ಅಂತ ಗೊತ್ತಾಗಲ್ಲ. ಅದೇ ನೋಡಿ, ಅದೇ ನಾನು ಹೇಳಿದ್ದು. ಈಗ ಒಂಥರ ನಿಮಗೆ ನನ್ನ ಮೇಲೆ ಅಪನಂಬಿಕೆ ಬಂದಂಗೆ ಅನ್ನಿಸ್ತದೇನ. ನಾನು ಸುಳ್ಳು ಹೇಳಿದ್ರೆ ಬೇಕಾದ್ರೆ ನೀವೊಂದು ಕೆಲಸ ಮಾಡಿ, ಇವ್ರನ್ನೇ ಡೈರೆಕ್ಟಾಗಿ ಕೇಳಿದ್ರೆ ಗೊತ್ತಾಗ್ತದೆ. ನೀವು ಹೋಗಿ ಅವ್ರಿಗೆ ಗೊತ್ತಿಲ್ಲದಂಗೆ ಇವ್ರ ಹತ್ರ ರೇಟ್ ಕೇಳ್ರಿ ಅಂತ. ಯಾವತ್ತಾರು ಒಂದು ದಿವಸ ಪ್ಯಾಟಿಗೆ ಹೋಗ್ತಿರಲ್ಲ, ಅಲ್ಲಿ ಕೇಳಿ ನೋಡಿ ಹೋಲ್ಸೇಲ್ ರೇಟಲ್ಲಿ ಎಷ್ಟು ಕೊಡ್ತಾರೆ ಅಂಥೇಳಿ ಎಲ್ಲ ಗೊತ್ತಿರ್ತದೆ ಅವರಿಗೆ. ಮಾಡಿದವ್ರಿಗೆ ಎಷ್ಟು ಕೊಡ್ತಾರೆ, ಅವ್ರು ತೊಗೊಂಡವ್ರಿಗೆ ಎಷ್ಟು ಕೊಡ್ತಾರೆ ಎಲ್ಲ ಗೊತ್ತಿರ್ತದೆ. ಒಂದು ಸತಿ ಕೇಳಿ ನೋಡಿ, ಸುಮ್ಮನೆ ನಿಮ್ಮ ಗಮನದಲ್ಲಿ ಇರಲಿ ಅಂತ. ಮುಂದೆ ಯಾವತ್ತಾರು ಹಿಂಗೆ ಎಲ್ಲ ದೊಡ್ಡ ದೊಡ್ಡ ಆರ್ಡ್ರ ಬಂದಾಗ ನೀವು ಇರಿ, ಅವ್ರನ್ನೇ ಯಾಕೆ ಮುಂದೆ ಬಿಟ್ಕೊಂಡಿರ್ಬೇಕು? ಅಲ್ಲ, ನಿಮ್ಮ ವ್ಯವಹಾರ ಜ್ಞಾನಕ್ಕೆ ಏನಾಗ್ಯದ ಮಾರ್ರ? ನೀವು ಮುಂದೆ ಬಿಟ್ಟಿರ್ಕಲ್ಲ, ಅವ ಮುಂದೆ ಹೋಗಿದ್ದ ಇನ್ನೂ ನತ್ತಿಗೊಂಡ್ಪಾರ್ಲ ನೆಟ್ಟಿಗೆ ಅವನ್ನ ವ್ಯವಹಾರದಲ್ಲಿ ಭಾಳ ಬುದ್ಧಿವಂತ ಅಂತೀರಿ. ಬುದ್ಧಿವಂತ ಆಗಿದ್ದಕ್ಕೆ ನಿಮಗೆ ಹಿಂಗೆ ಟೊಪ್ಪಿ ಹಾಕ್ತಿರೋದು. ಪಾಪಣ್ಣ ದುಡ್ಡಿಗೆ ಸ್ವಲ್ಪ ಭಾಳ ಲೆಕ್ಕ ಹಾಕ್ತಾನೆ, ಹಾಗಾಗಿ ಅವನ ಹತ್ರ ಸತ್ಯ ಹೇಳೇನೆ ಅಲ್ಲ, ಅವನಿಗೂ ಟೊಪ್ಪಿನೇ ಹಾಕ್ಯನ, ಗೊತ್ತಿಲ್ಲ ನನಗಿದು. ಅಂತೂ ದುಡ್ಡು ಜಾಸ್ತಿ ತಗೊಂಡಿದ್ದಂತೂ ಹೌದು. ನೀವು ಮತ್ತೆ ನನ್ನ ತಪ್ಪು ತಿಳ್ಕೊಬೇಡಿ ಗುಂಡಪ್ಪಣ್ಣ. ನಮ್ಮ ಒಳಗೆ ಹೊಚ್ಚಾಕೋಕ್ಕೆ ಮಾಡ್ತಾ ಇದ್ದಾರೆ ಇವರು ಅಂತ ನಾನು ಹೇಳ್ತಿರಲ್ಲ. ನನ್ನಷ್ಟಕ್ಕೆ ನಾನು ಓದ್ತಿದ್ದೆ ನೋಡಿ. ನಾನು ಎಷ್ಟೋ ಸತಿ ಜ್ಞಾನ ಮಾಡ್ತೀನಿ, ನಿಮ್ಮ ಬರಬಾರ್ದು, ಆ ಮಾತೇ ಆಡಬಾರ್ದು ಅಂತ. ನಮ್ಮನೇಲಿ ನಮ್ಮ ಹಿಂಗ್ಸು ಮೀನಾಕ್ಷಿನೂ ಹಂಗೆ ಹೇಳ್ತದೆ ಮಾರ್ರ. ನಿಮಗೇನು ಅವರಿಂದನೇ ಬೆಳಗಬೇಕು ಅನ್ನೋದು ಅದೇನು? ಊರಲ್ಲಿ ಜನ ಬರಗಲ್ಲಾಗಲ ಬೇರೆಯವ್ರ ಹತ್ರ ಮಾತಾಡಿ ಅವ್ರ ಹತ್ರ ಮಾತಾಡೋಕೆ ಕೂಡ್ದು ಅಂತ. ಈಗ ಇಲ್ಲಿ ನಿಂತು ಮಾತಾಡಿದ್ದು ಅದಕ್ಕೆಲ್ಲರೂ ಗೊತ್ತಾದರೂ ಇವತ್ತು ನಮ್ಮನೇಲಿ ಜಗಳದೆ. ಹಾಗಾಗಿ ನೀವು ಬಂದಲ್ಲಿ ಬರೋಲ್ಲ ನಾನು. ನೋಡಿ, ನಿಮಗದು ವಿಷಯ ಗೊತ್ತಾಗಬೇಕು ಅನ್ನೋದೇ ಇತ್ತೇನ. ದೇವರೇ ಇಲ್ಲಿ ಕಳಿಸ್ದಂಗೆ ನಂಗೊಂದು ಹೇಳೋಕ್ಕೊಂದು ಅವಕಾಶ ಆಯ್ತು.
ಸ್ವಲ್ಪ ಜಾಗ್ರತೆ ಇರಿ. ಮತ್ತು ಅದಕ್ಕಾಗಿ ಒಂಥರ ಕೇಳೋದು ಇದು ಮಾಡೋದು ಸಣ್ಣ ಬುದ್ಧಿ ಹಂಗೆ ಆಗ್ತದದು. ನಾಟಕ ಬೇಕಾದಷ್ಟು ಮಾಡ್ತಾರೆ ಅವರಿಬ್ಬರು. ನಾವು ಇಷ್ಟು ಒಳ್ಳೆತನದಲ್ಲಿದ್ದರೂ ನಮ್ಮ ಮೇಲೆ ಅನುಮಾನ ಪಟ್ರಿ ಅಂಥೇಳಿ ನಿಮ್ಮ ಜೊತೆ ಮಾತಾಡೋದೇ ಬಿಟ್ಟರೆ ಏನು ಗತಿ ಸಾಯ್ತೀರಿ? ಭಾಳ ಇದು ಮಾಡೋದೇನು ಬೇಡ, ಲೂಸ್ ಬಿಡೋದೇನು ಬೇಡ, ಭಾಳ ಟೈಟ್ ಮಾಡೋದು ಬೇಡ. ಅಂತೂ ಗೊತ್ತಾಗ್ಬೇಕು ನಿಮಗೆ. ಹಂಗೊಂದು ನೋಡ್ಕೇಳಿ ನೋಡೋಣ. ಸ್ವಲ್ಪ ದಿನ ನಿಮಗೆ ಗೊತ್ತಾಗಿದೆ ಅಂತ ಅವ್ರಿಗೆ ತೋರಿಸ್ಕೊಳಕ್ಕೆ ಹೋಗ್ಬೇಡಿ. ಯಾವುದೋ ಹೀಗೆ ದೊಡ್ಡ ದೊಡ್ಡ ಆರ್ಡ್ರೆಲ್ಲ ಸಿಗ್ತಾವಲ್ಲ, ಆವಾಗಲೂ ಹೀಗೆ ಮಾಡಿದ ಕೂಡಲೇ ಪಟ್ಟು ಹಿಡಿದು ಕೇಳಿ, ಯಾವಾಗ ಎಷ್ಟೆಷ್ಟು ತಗೋತಿದ್ದೀರಿ ಅದು ಹಿಂದಿಂದೆಲ್ಲ ನಂಗೆ ಬಂದುಬಿಡ್ಬೇಕು ಅಂತ ಕೂತ್ಕೊಳ್ಳಿ. ಆವಾಗ ಸರಿ ಆಗ್ತದೆ. ಅಲ್ಲ, ಮತ್ತು ನಾ ಹೇಳಿದ್ದು ಅಂತ ಮಾತ್ರ ಹೇಳೋಕ್ಕಿಲ್ಲ ಗುಣಪಣ್ಣ, ಹೇಳಿನೇ? ಇಲ್ಲ ಇಲ್ಲ ಇಲ್ಲಪ್ಪ, ನೀವು ಹೇಳಿದ್ದು ಅಂತ ಏನು ಹೇಳಕ್ಕೆ ಹೋಗಲ್ಲ. ಅಲ್ಲ ಗುಂಡಪ್ಪಣ್ಣ, ಮೊನ್ನೆ ಭಾಳ ಗಲಾಟೆ ಮಾಡಿದ್ರ ಮನೆಗೆ ಹೋಗಿ. ಎಂತ ಮಾಡೋದು, ಹಿಂಗ್ಸ್ರು ಮಕ್ಕಳು ತಿಳುವಳಿಕೆ ಇಲ್ಲದೆ ಮಾತಾಡ್ತಾರೆ ಅಂತ ಹೇಳಿ ನಾವು ಅಷ್ಟೆಲ್ಲ ಇದು ಮಾಡೋಕ್ಕೆ ಹೋಗಬಾರ್ದ್ರಿ. ನಾ ಹೇಳಿನಿ ನಿಮಗೆ, ಮನೆಗೆ ಹೋಗಿ ಎಂತ ಕೇಳಿ ಗಲಾಟೆ ಅಂತ ಮಾಡಬೇಡಿ, ನಿಧಾನದಿಂದ ಹೇಳಿ ಅಂತ. ಅಷ್ಟು ಗಲಾಟೆ ಎಂತಕ್ಕೆ ಮಾಡೋಕ್ಕೆ ಹೋದ್ರಿ ನೀವು? ಅದು ಮೂರನೇರು ಬಂದು ಜಗಳ ಬಿಡಿಸೋಷ್ಟು. ಇಲ್ಲಪ್ಪ, ಎಂತ ಹೇಳ್ತಿದ್ದೀರಿ ನೀವು? ನಾನು ಎಂತ ಗಲಾಟೆ ಅಂತ ಮಾಡ್ಲಪ್ಪ? ಯಾರು ಎಂತ ಜಗಳ ಯಾರು ಬಿಡ್ಸಕ್ಕೆ ಬಂದಾರ ನಮ್ಮ ಮನೇಲಿ? ಇಲ್ಲಪ್ಪ, ಹೆಂಗೆ ಒಂದೆರಡು ಮಾತಾಡಿ ಹಂಗೆ ಸುಮ್ಮನಾಗಿವಿ, ಜಗಳ ಎಂತ ಮಾಡ್ಕೊಂಡ್ಲಪ್ಪ? ಎಂತ ಸುಳ್ಳು ಹೇಳ್ತಿದ್ದೀರಾ ಸತ್ಯ ಹೇಳ್ತಿದ್ದೀರಾ ಗುಂಡಪ್ಪಣ್ಣ ನೀವು? ಅಲ್ಲ, ನಿಮ್ಮ ಮನೇಲಿ ಗಲಾಟೆ ಜೋರಾಗಿ ಹೊಡೆದಾಟ ಆಗ್ತಾಯಿತ್ತು, ನಾವಿಬ್ಬರು ಹೋಗಿ ಬಿಡಿಸ್ದೇ ಇದ್ದರೆ ಗುಂಡಪ್ಪಣ್ಣನ ಹೆಂಡತಿ ಕತೆ ಎಂಥಾರು ಒಂದು ಆತಿತ್ತು ಅಂತ ಹೇಳಿ ಪಾಪಣ್ಣ ಅನಿಲ ಇಡೀ ಊರು ತುಂಬ ಹೇಳ್ಕಿ ಬರ್ತಾ ಇದಾರಲ್ರಿ. ಇದು ಎಂತ ಅಂತ ಹೇಳೋದು ಮಾರ. ಈಗ ನನ್ನ ಗ್ರಾಚಾರನೇ ಸರಿ ಇಲ್ಲ ಏನೋ ನೋಡಿ. ಹೇಳಬಾರ್ದು ಅಂದ್ಕೋತೀನಿ, ಬಾಯಿ ತಪ್ಪು ಬಂದೇ ಬಿಡ್ತದೆ. ನಾನು ಹೌದು ಅಂತಲೇ ಮಾಡಿದೆ. ನನಗೆ ಹಿಂಗೆ ಯಾರೋ ಮೂರನೇರು ಹೇಳಿದ್ದು, ಅವ್ರು ಹಾಗೆಲ್ಲ ಸುಳ್ಳು ಹೇಳೋರಲ್ಲ. ಹಿಂಗಂತೆ ಗುಂಡಪ್ಪಣ್ಣ ಭಾಳ ಗಲಾಟೆ ಮಾಡಿ ಹೆಂಡ್ತಿಗೆ ಹೊಡೆದಿದ್ದಂದ್ರೆ ಹಿಂಗಲ್ಲ ಅಂತೆ. ಪಾಪ ಹಿಂಗ್ಸು ಎಂತಕ್ಕೆ ಹಿಂಗೆ ಮಾಡಬೇಕು, ಈ ಮನುಷ್ಯ ಇದು ಮೊದಲಿಂದನೂ ಇದೇ ಥರ ಮಾಡ್ಕೊ ಬಂದಿದ್ದಾತು. ಅನಿಲ ಪಾಪಣ್ಣ ಹೋಗದೇ ಇದ್ದರೆ ಈ ಜೈಲಿಗೆ ಹೋಗ್ಬೇಕಿತ್ತಂತೆ ಗುಂಡಪ್ಪಣ್ಣ, ಆ ಥರ ಗಲಾಟೆ ಮಾಡಿದ್ರಂತೆ ಅಂಥೇಳಿ ಹೇಳ್ತಾರೆ ನೋಡಿ. ಹೋಗಲಿ ಬಿಡಿ, ತೆಗ್ದಾಕಿ, ಇದನ್ನು ಮಾತ್ರ ಮುಂದುವರ್ಸೋಕೆ ಹೋಗಬೇಡಿ. ಮನೇಲಿ ಹೋಗಿ ಕೇಳಿಗಿಳಿರಿ ಕಡಿಕೆ. ಯಾರು ಮಾಡಿದ ಇದಕ್ಕೆ ನೀವು ಹೋಗಿ ಮನೇಲಿ ಅಂತಕ್ಕೆ ಸುಮ್ಮನೆ ಜಗಳ ಮಾಡ್ಕಿತೀರಿ? ಇಲ್ಲಪ್ಪ, ಇದು ಹೋಗೋಕ್ಕೆ ಬರೋಲ್ಲ. ನಾನು ಇನ್ನು ಮಾತಾಡೋದೇ ಕಮ್ಮಿ ಮಾಡ್ತೀನಿ ಮರ್ರ. ಎಂಥವ್ರು ಹಿಂಗೆ ಒಂದೊಂದು ಗೊತ್ತಾದವನ್ನ ನಿಮ್ಮ ಹತ್ರ ಹೇಳದೇ ಇದ್ರೆ ಸಮಾಧಾನ ಆಗಲ್ಲ. ಹೇಳೋದಕ್ಕೂ ಈಗ ಯಾರಾದರೂ ಗಂಡಸಾದವನಿಗೆ ಸಿಟ್ಟು ಬಂದೇ ಬರ್ತದೆ, ಗಲಾಟೆ ಮಾಡೇ ಮಾಡ್ತಾನೆ. ಸುಖ ಸುಮ್ಮನೆ ಪಾಪ ಕಾಣ್ಬೇಡ ಪುಣ್ಯ ಕಾಣ್ಬೇಡ ಹಿಂಗೆ ಹೇಳಿದ್ರೆ ಓ ಇದು ಏನಲ್ಲ. ನಾನು ನಿಮ್ಮ ಹತ್ರ ಮಾತಾಡೋದನ್ನೇ ಬಿಡಬೇಕು, ಅವಾಗೆಲ್ಲ ಸರಿ ಆಗ್ತದೆ. ಅಲ್ಲ, ಇವೆಲ್ಲ ಎಲ್ಲೆಲ್ಲಿಂದ ಹುಟ್ಟುತ್ತವೆ ಎಂತ ಅಂತಾನೆ ಗೊತ್ತಾಗಲ್ಲ ಮರ್ರ. ಎಂತ ಅಂತ ಹೇಳೋದು ಇದಕ್ಕೆ? ಅಲ್ಲ, ಯಾರ ಹಿಂಗೆ ಕವಿ ಕಟ್ಗೆ ಹೇಳ್ತಾರೆ ಎಂಥದ ಮರ. ಅಲ್ಲ, ಅವನಿಲ್ಲ ಪಾಪಣ್ಣ ನಿಮ್ಮ ಮನೆಗೆ ಬಂದಿದ್ರಾ ಈಗೊಂದು 3-4 ದಿನದಲ್ಲೇ? ಬಂದಿದ್ರನ್ನು ಹೇಳಿ, ಸುಳ್ಳ ಸತ್ಯ ಇದರಲ್ಲೇ ಗೊತ್ತಾಗ್ತದಲ್ಲ. ಬಂದಿದ್ರು ಹೌದು. ಇದೇ ತಟ್ಟೆ ಆರ್ಡ್ರ್ ಬಂದದೆ ಮಾಡೋಣ ಅಂತೇಳಿ ಹೇಳಕ್ಕಂತ ಬಂದಿದ್ರು. ಅದನ್ನು ಮಾತಾಡ್ಕೊಂಡಾರೆ, ವಾಪಸ್ ಹೋಗ್ಯಾರೆ. ಮತ್ತೆಂತ ಇಲ್ಲಪ್ಪ, ನಮ್ಮನೇಲಿ ಗಲಾಟೆ ಸುದ್ದಿ ಅಂತಲೇ ಏನೂ ಮಾತಾಡಲ್ಲ. ರೀತಿನೇ ಒಳಗೆ ಕರೆದು ಎಲ್ಲರಿಗೂ ಒಟ್ಟಿಗೆ ತಿಂಡಿ ಕೊಟ್ಟದೆ, ತಿಂಡಿ ತಿಂದ್ಕೊಂಡು ಹೋಗ್ಯಾರೆ. ಎಂತ ಈಗ ಅವ್ರು ಬಂದು ಹೋಗಿದ್ದು ನೋಡ್ಕೊಂಡು ಯಾರು ಏನಾರು ಹೇಳ್ತಾ ಇದ್ದಾರೋ ಎಂತ ಅಂತಲೇ ಗೊತ್ತಾಗಲ್ಲಪ್ಪ. ಬಂದು ಹೋಗಿದ್ದು ನೋಡ್ಕೊಂಡು ಮೂರನೇರು ಯಾರು ಎಂತಕ್ಕೆ ಹೇಳಕ್ಕೆ ಬರ್ತಾರೆ? ಅವರೇನು ನಿಮ್ಮ ಮನೆಗೆ ಬಂದಿದ್ದು ಫಸ್ಟ? ಇಷ್ಟು ದಿವಸ ಇಲ್ಲದೆ ಇದ್ದಾರೆ ಈಗ ಎಂತಕ್ಕೆ ಹೇಳ್ತಾರೆ? ನನ್ನ ಅಂದಾಜು ಇವರಿಬ್ಬರೇ ಹೋಗೆಲ್ಲೋ ಎಂಥದ ಹೇಳರೆ. ಎಷ್ಟಂದ್ರೆ ನಿಮ್ಮನ್ನು ಕಂಡ್ರಷ್ಟಕ್ಕಷ್ಟೇ ಅಲ್ಲ. ಇರಲಿ ಬಿಡಿ, ತಲೆಗೆ ಹಾಕಿಣಕ್ಕೆ ಹೋಗ್ಬೇಡಿ. ಅವ್ರವ್ರು ಮಾಡಿದ ಕರ್ಮಕ್ಕೆ ಅವ್ರವ್ರು ಹೋಗ್ತಾರೆ. ನಿಮ್ಮಷ್ಟಕ್ಕೆ ನೀವು ದೇವ್ರಿಗೆ ಸರಿಯಾಗಿರಿ. ಮತ್ತೆ ಅಂತ ಕೇಳಕ್ಕೆ ಹೋಗ್ಬೇಡಿ ನೀವು.
ಕೇಳ್ದಂಗೂ ಮತ್ತೆ ಜಾಸ್ತಿ ಆಗ್ತದೆ. ನಿಮ್ಮ ಮನೇಲಿ ನಿಮ್ಮ ಹೆಂಡ್ತಿಗೆ ಅವರು ಅಂದ್ರೆ ಅಷ್ಟು ನಂಬಿಕೆ ಮಾರ್ರ. ಅವ್ರು ಏನು ಹೇಳಿದ್ರು ಸಮ ಅಂತಾರೆ. ನೀವು ಒಬ್ಬರು ಎಂತ ಮಾಡ್ತೀರಿ ಪಾಪ. ಹೋಗನ್ ನಡೀರಿ. ಸುಮಾರು ಹೊತ್ತು ಮಾರ್ರ ಮಾತಾಡ್ತಾನಿತ್ತು. ಇದನ್ನು ಯಾರು ನೋಡಿದ್ರೆ ಹಾಗೆ ಹೋಗಿ ನಿಮ್ಮನೇಲಿ ಹೇಳಕ್ಕದಾರೆ. ಎಂಥ ಕೆಲಸ. ಗೆದ್ದಿ ಗೊಬ್ಬರ ಎಲ್ಲ ಹಾಕಾತ? ಇಲ್ಲ, ಇನ್ನೂ ಹಾಕ್ಲ, ತಂದಿಟ್ಕೊಂಡಿನಿ. ಪ್ರೇಮ ಇನ್ನೊಂದು 2 ದಿನ ಬರೋಕ್ಕೆ ಪುರ್ಸೊತ್ತಿಲ್ಲ ಮಾರ್ರ, ನಟ್ಟಿ ಅಂದದೆ. ಅದೀಗ ಯಾವತ್ತು ಬರ್ತದೋ ಅವತ್ತು ನೋಡಿ ಗೊಬ್ಬರ ಹಣ್ಕೊಂಡು ಹಾಗೆ ಒಂಚೂರು ಕಳೆನೂ ಕಾಲಾಡ್ಬೇಕು ಅಂತ ಇದ್ದೀನಿ. ಹಾಕ್ಬೇಕು. ನೀವು ಹಾಕತ್ತ? ಇಲ್ಲ ಮಾರ್ರ, ಹಾಕ್ಲ. ಹಾಕಕ್ಕೆ ಒಂದು ಕೆಲಸ ಆಯ್ತು. ದುಡ್ಡು ತೆಗೆದು ಇಟ್ಕೊಂಡಿದ್ದೆ ಇದು ಗೊಬ್ಬರ ತರೋಕ್ಕೆ ಅಂತಲೇ. ಮೊನ್ನೆ ಈಗ ನಮ್ಮ ಅಪ್ಪಂದು ಮೆಡಿಸನ್ನಿಗೆ ದುಡ್ಡು ಖಾಲಿ ಆಗಿದೆ ಅಂತ ಹೇಳಿ ಕಳಿಸಿದ್ರು ನನ್ನ ಮಗನ ಹತ್ರ. ಅವ್ರಿಗೆ ತಿಂಗಳಿಗೆ ಹಂಗೆ 1,500-2,000 ರೂಪಾಯಿ ಮೆಡಿಸಿನ್ ಬೇಕು ಇಬ್ಬರಿಂದ. ಒಂದೊಂದು ಸತಿ ಅವರೇ ತಂದು ಕೂತಾರೆ, ಒಂದೊಂದು ಸತಿ ದುಡ್ಡು ಖಾಲಿ ಆದಾಗ ನಂಗೆ ಹೇಳಿ ಕಳಿಸ್ತಾರೆ. ಮತ್ತು ಅಪ್ಪ ಅಮ್ಮನಿಗಿಂತ ಹೆಚ್ಚು ಅಂತ ಬಂತು ಅಂಥೇಳಿ ಮೆಡಿಸಿನ್ ತಗೋಬಾ ಹೋಗು ಅಂತ ಕೊಟ್ಟೆ ನನ್ನ ಮಗಗೆ. ಈಗ ಬರೋದು ಅದೇ ದುಡ್ಡು. ಅದೇ ಸ್ವಲ್ಪ ತಡ ಆತ. ಅದೇ ಮಾರ್ರ, ಅದು ಬಂದ ಮೇಲೆ ಗೊಬ್ಬರ ತಂದು ಹಾಕ್ಬೇಕು. ಗೊಬ್ಬರ ಹಾಕಬೇಕು. ಹಾಗೆ ಇನ್ನೊಂದು 15 ದಿವಸ ಬಿಟ್ಟು ಹಾಕಿದ್ರೆ ಏನು ತೊಂದರೆ ಇಲ್ಲಲ್ಲ? ತೊಂದರೆ ಅನ್ನೋದಲ್ಲ, ನಟ್ಟೊಂದು ವಾರದೊಳಗೆ ಹಾಕಿದ್ರೆ ಗನಾಗ ಆಗ್ತದೆ ಅಂತ ಒಳ್ಳೆಯದು ಅಂತಾರೆ. ನಾವೆಲ್ಲ ಹಂಗೆ ಮಾಡೋದು. ಆಮೇಲೆ ಮತ್ತೊಂದು ಸತಿ 1 ತಿಂಗಳು ಬಿಟ್ಟು ಮತ್ತೊಂದು ಸ್ವಲ್ಪ ತಡಿಬೇಕಾಗ್ತದೆ ಅಂತಾರೆ. ನೀವು ಇದನ್ನೇ 15 ದಿವಸ ಬಿಟ್ಟು ಹಾಕಿದ್ರೆ ಆಮೇಲೆ ಅಂತ ಇದು ಮಾಡ್ತೀರಿ. ಥೋ, ಹಿಂಗೆ ಒಂದೊಂದು ಸರಿ ತೊಂದರೆ ಬರೋದು ಮಾರ್ರ. ಹೌದನ್ರಿ. ಹಂಗಾರೆ ಗುಂಡಪ್ಪಣ್ಣ ಒಂದು ಕೆಲಸ ಮಾಡ್ತೀರಣ್ಣ. ಈಗ ನಾಳೆ ನಾಡ್ದು ಬರ್ತದೆ ದುಡ್ಡು. ಬಂದಕ್ಕೂ ನಿಮಗೆ ಕೊಡ್ತೀನಿ. ಒಂದು 2,000 ರೂಪಾಯಿ ಇದ್ರೂ ಕೊಡ್ತೀರಾ? ಉಳ್ದಿದ್ದು ನಾ ಹಾಕಿತೀನಿ. 2,000 ರೂಪಾಯಾ? ನಮ್ಮ ಮನೆಯಲ್ಲೂ ಹಂಗಂಗೆ ಆಗಿದೆ ಮಾರ್ರ. ನೋಡ್ತೀನಿ, ನೋಡಿ ಯಾವುದು ನಾಳೆ ಹೇಳ್ತೀನಿ ಆತಾ.